ರಾಜಕೀಯದಲ್ಲಿ ಜೋರಾಗ್ತಿದೆ ರಾಜ್ಯಸಭಾ ಚುನಾವಣಾ ಫೈಟ್. ಇಂದು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ನೋಡಿ, ರಾಜ್ಯಸಭಾ ಚುನಾವಣೆ ಫೆಬ್ರವರಿ 27ಕ್ಕೆ ನಡೆಯುತ್ತೆ. ಆದರೆ ಚದುರಂಗದಾಟ. ಯಾಕಂತ ಹೇಳಿದ್ರೆ ಇಲ್ಲಿ ಸಂಖ್ಯಾಬಲವನ್ನು ನೋಡ್ಬೇಕು ನಾವು, ಯಾರ್ಯಾರ್ದು ಎಷ್ಟಿದೆ ಅಂತೇಳಿ. ಇಂದು ಕಾಂಗ್ರೆಸ್ನ ಶಾಸಕರ ಮೀಟಿಂಗ್, ಅದು ಒಕ್ಕಲಿಗ ನಾಯಕರೊಂದಿಗೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತೆ. ಮೈತ್ರಿ ಪಕ್ಷಗಳ ಲೆಕ್ಕಾಚಾರಕ್ಕೆ ಟಕ್ಕರ್ ಕೊಡೋಕೆ ಕೈಪಡೆ ಸಿದ್ಧತೆ ಮಾಡಿಕೊಂಡಿದೆ. ಮೈತ್ರಿ ಬಳಿಕ ಶಿಕ್ಷಕರ ಚುನಾವಣೆಯಲ್ಲಿ ಮೈತ್ರಿಗೆ ಮೊದಲ ಸೋಲಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಕಟ್ಟಿ ಹಾಕಲು ತಯಾರಿಗಳು ಕೂಡ ನಡೀತಾ ಇದೆ. ಎಚ್ಡಿಕೆ ಅಶೋಕ್ ಜೋಡಿಗೆ ಟಕ್ಕರ್ ಕೊಡೋಕೆ ಸಭೆಯಲ್ಲಿ ಪ್ಲಾನ್ಗಳನ್ನು ಮಾಡಲಾಗುತ್ತೆ. ಈಗ ನೋಡಿ, ರಾಜ್ಯಸಭಾ ಚುನಾವಣೆ 224, ಅದರಲ್ಲಿ 136 ಕಾಂಗ್ರೆಸ್ ಪ್ಲಸ್ 2 ಪಕ್ಷೇತರ 138, 3 ಜನ ಅಭ್ಯರ್ಥಿಗಳು ಆರಾಮಾಗಿ ಈಸಿಯಾಗಿ ಗೆದ್ದು ಬಿಡ್ತಾರೆ. ಬಿಜೆಪಿಯವರಿಗೆ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ ಕುಪೇಂದರ್ ರೆಡ್ಡಿ ಗೆಲ್ಲಬೇಕು ಅಂತ ಹೇಳಿದ್ರೆ 4 ಮತಗಳು ಬೇಕು, ಅಥವಾ 5 ಮತ ಅನ್ಕೊಳ್ಳೋಣ. ಎಲ್ಲಿಂದ ತರ್ತಾರೆ ಇವರು? ಈಗ ಅಲ್ಲಿ ಬಾಂಡ್ಗೆ ಈಸಿಯಾಗಿ ಗೆದ್ದು ಬಿಡ್ತಾರೆ. 45 ಬಿತ್ತು, ಇವರು 66 ಪ್ಲಸ್ 19, ಬಿಜೆಪಿ 66 ಪ್ಲಸ್ 19 JDSನವರು. ಅಲ್ಲಿ 21 ಉಳಿಯುತ್ತೆ. 45 ಬಾಂಡ್ಗೆ ಬಿದ್ದರೆ ಅಲ್ಲಿ ಮತ್ತೆ 5 ಜನ MLAಗಳು ಕಡಿಮೆ ಬೀಳ್ತಾರೆ. ಹಾಗಾಗಿ ಅವರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಅಡ್ಡ ಮತದಾನ ಆಗುವಂಥ ಭೀತಿ ಇದೆ. ಇವರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರಂತೆ. ಬಟ್ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಈಗ ಸಭೆಯನ್ನು ಕರೆದಿದ್ದಾರೆ. ಅದು ಒಕ್ಕಲಿಗ ಶಾಸಕರೊಂದಿಗೆ, ಒಕ್ಕಲಿಗ ಸಮುದಾಯದ MLAಗಳೊಂದಿಗೆ ಒಂದು ಸಭೆ ನಡೆಸಿ HDK ಮತ್ತು ಅಶೋಕ ಜೋಡೆತ್ತು ಅಂತ ಏನು ಓಡಾಡ್ತಾ ಇದ್ದಾರೆ ಅವರಿಗೆ ಟಕ್ಕರ್ ಕೊಡೋಕೆ ಪ್ಲಾನನ್ನು ಮಾಡಲಿದ್ದಾರೆ. ಅಂದರೆ ಇಲ್ಲಿ ಅಡ್ಡ ಮತದಾನ ಆಗುವುದನ್ನು ತಪ್ಪಿಸಬೇಕು, ಅಥವಾ BJPಯ ಶಾಸಕರಿಂದ ಅಡ್ಡ ಮತದಾನ ಮಾಡಿಸ್ಕೊಳ್ಳೋದು. ಈಗ ಉದಾಹರಣೆಗೆ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಮುಜುಗರವನ್ನು ಮಾಡಿಬಿಡೋದು, ಅವ್ರ ಕಡೆಯಿಂದ ನಮ್ಮ ಕಡೆ ವೋಟ್ ಮಾಡಿಸ್ಕೊಂಡು ಅಂತ ಲೆಕ್ಕಾಚಾರ. ಹಾಗಾಗಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳು ಈಸಿಯಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಆರಾಮಾಗಿ ಸಲೀಸಾಗಿ ಗೆಲ್ತಾರೆ. ಅದರಲ್ಲಿ ಯಾವುದೇ ನೋ ಡೌಟ್. ಯಾಕಂದರೆ ಅಲ್ಲಿ ನಾವು ಸಂಖ್ಯಾಬಲವನ್ನು ನೋಡಿದರೆ ಗೊತ್ತಾಗುತ್ತೆ ಯಾರ್ಯಾರ ಎಷ್ಟು ಶಾಸಕರ ಬಲ ಇದೆ ಅಂಥೇಳಿ. ಬಟ್ ಈಗ ಒಕ್ಕಲಿಗ ಶಾಸಕರೊಂದಿಗೆ CM ಯಾಕೆ ಸಭೆ ನಡೆಸ್ತಾ ಇದ್ದಾರೆ? ಕೇವಲ ಆ ಸಮುದಾಯ ಅಷ್ಟೇ ಇಲ್ಲ, ಅಂದರೆ ಹಂತ ಹಂತವಾಗಿ ಒಂದೊಂದು ಸಮುದಾಯದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ಲಾನನ್ನು ಸಿದ್ದರಾಮಯ್ಯನವರು ಈಗ ಮಾಡೋಕೆ ಮುಂದಾಗಿದ್ದಾರೆ. ಲೋಕಸಭೆ ಚುನಾವಣೆಯದ್ದು ಕೂಡ ಇದರ ತಯಾರಿ ಇರುತ್ತೆ. ಶಿಕ್ಷಕರ ಕ್ಷೇತ್ರ ಮುಂದೆ ಬರುವಂತಹ ಪರಿಷತ್ನ ಚುನಾವಣೆಗಳು, ಅದರಲ್ಲೂ ಈ ರಾಜ್ಯಸಭಾ ಚುನಾವಣೆಯ ತಯಾರಿಗಳ ಬಗ್ಗೆ ಕೂಡ ಚರ್ಚೆಗೆ ನಡೆಯುತ್ತೆ.